ಮೈಸೂರು ಚಾಮರಾಜನಗರ ಲೋಕಸಭಾ ಅಖಾಡ ರಂಗೇರ್ತಾ ಇದೆ. ಮೈಸೂರು ಚಾಮರಾಜನಗರ ಅಖಾಡಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಎಂಟ್ರಿ ಕೊಡ್ತಿದ್ದಾರೆ. ಚಾಮರಾಜನಗರ ಮೈಸೂರು ಎರಡೂ ಕ್ಷೇತ್ರವನ್ನು ಕೂಡ ಮುಖ್ಯಮಂತ್ರಿಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಇವತ್ತು ಚಾಮರಾಜನಗರ ಮೈಸೂರು ಶಾಸಕರ ಜೊತೆ ಸಭೆ ನಡೆಸಲಿದ್ದಾರೆ. ಎರಡೂ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಿಎಂ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಎರಡೂ ಕ್ಷೇತ್ರದ ನಾಯಕರಿಗೆ ಟಾಸ್ಕ್ ಅನ್ನ ಕೊಡಲಿದ್ದಾರೆ. ಮೈಸೂರು ಕ್ಷೇತ್ರದಿಂದ ಎಂ ಲಕ್ಷ್ಮಣ್ ಕಣದಲ್ಲಿದ್ದಾರೆ. ಚಾಮರಾಜನಗರಕ್ಕೆ ಸುನೀಲ್ ಬೋಸ್ಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ. ಈಗ ಮುಖ್ಯಮಂತ್ರಿಗಳ ಎಂಟ್ರಿಯಿಂದ ಮೈಸೂರು ಯುದ್ಧ ಅನ್ನೋದು ಮತ್ತಷ್ಟು ರಂಗೇರ್ತಾ ಇದೆ. ಚಾಮರಾಜನಗರ ಮತ್ತು ಮೈಸೂರು ಎರಡೂ ಕ್ಷೇತ್ರವನ್ನು ಕೂಡ ಮುಖ್ಯಮಂತ್ರಿಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು ಎರಡೂ ಕ್ಷೇತ್ರದ ನಾಯಕರಿಗೆ ಟಾಸ್ಕ್ ಅನ್ನ ನೀಡಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರಗಳನ್ನು ಕೂಡ ಮುಖ್ಯಮಂತ್ರಿಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಒಂದು ಗೆಲುವನ್ನ ಸಾಧಿಸೋದಕ್ಕೆ ಅಲ್ಲಿರುವಂತಹ ಸವಾಲುಗಳು ಏನ್ ಹಾಗಾದ್ರೆ ಕಾಂಗ್ರೆಸ್ಗೆ? ಶ್ವೇತಾ, ಅವ್ರಿಗೆ ಅನಿವಾರ್ಯವೂ ಕೂಡ ಎರಡು ಕ್ಷೇತ್ರಗಳು ಈಗ ಅವರ ತವರು ಜಿಲ್ಲೆಯಾಗಿರತಕ್ಕಂಥ ಕಾರಣಕ್ಕಾಗಿ ಒಂದು ವರ್ಣ ವಿಧಾನಸಭಾ ಕ್ಷೇತ್ರ ಏನಿದೆ ಅದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುತ್ತೆ. ಅದೇ ರೀತಿಯಾಗಿ ಮೈಸೂರು ಜಿಲ್ಲೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಬಲವನ್ನು ತೋರಿಸಬೇಕಾಗಿದೆ. ಆದರೆ ಈ ಎರಡೂ ಕ್ಷೇತ್ರಗಳು ಹಾಲಿ ಬಿಜೆಪಿಯ ಕೈಲಿ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಮೈಸೂರಿನಲ್ಲಿ ಬಿಜೆಪಿಯೇ ಗೆಲ್ಲುವಂಥ ಫೇವರೇಟ್ ಆಗಿ ಕೂಡ ಕಂಡು ಬರ್ತದೆ. ಇಂತಹ ಸಂದರ್ಭದಲ್ಲಿ ಗೆಲುವಿಗಾಗಿ ಸಾಕಷ್ಟು ರಣತಂತ್ರಗಳನ್ನ ರೂಪಿಸಬೇಕಾಗತ್ತೆ. ಆದರೆ ಗೆಲುವನ್ನು ಪಡ್ಕೊಳ್ಳಿಕ್ಕೆ ಇಲ್ಲಿ ಸಾಕಷ್ಟು ಸವಾಲುಗಳು ಇರತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ. ಒಂದು ಕಡೆ ಶಾಸಕರ ಬಲ ಇದ್ದಾಗಿಯೂ ಕೂಡ ಜನರ ಬಲ ಬೇಕಾಗಿದೆ. ಕೇವಲ ಗ್ಯಾರಂಟಿಯನ್ನು ನೆಚ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಯಾವ ರೀತಿಯಾಗಿ ಮಾಡುತ್ತೆ ಅಂತೇಳಿ. ಆದರೆ ಈಗ ಚುನಾವಣೆ ದಿನಾಂಕ ಘೋಷಣೆ ಆಗಿದೆ, ಎಲ್ಲ ಕಡೆ ಪ್ರಚಾರಗಳು ಶುರುವಾಗ್ತಾ ಇದೆ ಬಿಜೆಪಿ ಕಡೆಯಿಂದ ಒಂದು ಕಡೆ. ಆದರೆ ಇಲ್ಲಿ ಕ್ಯಾಂಡಿಡೇಟ್ಗಳೇ ಫೈನಲ್ ಆಗ್ತಾ ಇಲ್ಲ. ಚಾಮರಾಜನಗರದಲ್ಲಿ ಇನ್ನೂ ಕೂಡ ಕ್ಯಾಂಡಿಡೇಟ್ನ ಫೈನಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಸಚಿವರ ಮಗನಾಗಿರ್ತಕ್ಕಂಥ ಸುನೀಲ್ ಬೋಸ್ ಅವರಿಗೆ ಹೈಕಮಾಂಡ್ ಅಂದರೆ ಈ ನಾಯಕರಿಗೆ ಕೊಡುವಂಥ ಮನಸ್ಥಿತಿ ಇದ್ರೂ ಕೂಡ ಸ್ಥಳೀಯವಾಗಿ ಬರ್ತಿರ್ತಕ್ಕಂಥ ರಿಪೋರ್ಟ್ಗಳೇನಿವೆ ಅವುಗಳು ನೆಗೆಟಿವ್ ಆಗ್ತವೆ. ಇವೆಲ್ಲವನ್ನೂ ಕೂಡ ಸರಿದೂಗಿಸ್ಬೇಕಾಗತ್ತೆ. ಸ್ಥಳೀಯ ಮುಖಂಡರುಗಳೇನಿದ್ದಾರೆ ಅವರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ನಾಯಕರುಗಳನ್ನು ಕಣಕ್ಕಿಳಿಸಬೇಕಾಗತ್ತೆ. ಅವರ ಜೊತೆಯಲ್ಲಿ ಸಮನ್ವಯತೆಯನ್ನು ಸಾಧಿಸಬೇಕಾಗತ್ತೆ. ಇಂಥ ಎಲ್ಲ ಸವಾಲುಗಳು ಕೂಡ ಚಾಮರಾಜನಗರದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮೈಸೂರಿನಲ್ಲೂ ಕೂಡ ಈಗಾಗಲೇ ಕೂಡ ಬಿಜೆಪಿ ಒಂದು ರೀತಿಯಲ್ಲಿ ಚೆಕ್ಮೇಟ್ ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೈ ತಪ್ಪಿದ್ರೂ ಕೂಡ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ನ ನಿಲ್ಲಿಸುವಂಥ ನಿಟ್ಟಿನಲ್ಲಿ ಈಗ ರಾಜವಂಶಸ್ಥರಾಗಿರ್ತಕ್ಕಂಥ ಯದುವೀರ್ ಅವ್ರನ್ನ ಕಣಕ್ಕಿಳಿಸಿರ್ತಕ್ಕಂಥದ್ದು. ಈಗ ಅವರ ವಿರುದ್ಧವಾಗಿ ಚುನಾವಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸುಖ ಸುಮ್ಮನೆ ಭಾಷಣಗಳನ್ನ ಮಾಡಿಕೊಂಡು ಹೋಗಿ ಚುನಾವಣೆಯನ್ನು ಮಾಡಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಈಗ ಒಕ್ಕಲಿಗ ಅಭ್ಯರ್ಥಿ ಅಂತೇಳಿ ಏನು ಲಕ್ಷ್ಮಣ್ ಅವ್ರನ್ನ ಕಣಕ್ಕಿಳಿಸಲಾಗಿದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಎಲ್ಲ ನಾಯಕರುಗಳನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಈಗ ಸಭೆ ಸಮಾರಂಭಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಕೂಡ ಇವತ್ತು ಮೈಸೂರಿಗೆ ಬರ್ತಕ್ಕಂಥ ಸಿದ್ದರಾಮಯ್ಯನವರು ಏನಿದ್ದಾರೆ ಮೈಸೂರು ಭಾಗದಲ್ಲೇ ಕೂಡ 3-4 ದಿನಗಳ ಕಾಲ ವಿಶ್ರಾಂತಿಯನ್ನ ಪಡೆಯೋದ್ರ ಜೊತೆಗೆ ಇಲ್ಲಿಯ ಸ್ಥಳೀಯ ನಾಯಕರುಗಳನ್ನ ಒಗ್ಗೂಡಿಸಿ ಸಭೆಯನ್ನ ಮಾಡಿ ಗೆಲ್ಲಿಕ್ಕೆ ಸಾಕಷ್ಟು ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಮಧುಸೂದನ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.